ಸುಮಾರು ನಮ್ಮ ರಂಭಾಪುರ ರಾಮಲಿಂಗೇಶ್ವರ ನಮ್ಮ ರಾಮದೇವರು, ನಮ್ಮ ಆರಾಧ್ಯ ದೇವರು. ಸುಮಾರು 400-500 ವರ್ಷಗಳ ಇತಿಹಾಸವಿರುವಂತಹ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ. ನಮ್ಮ ಪೂರ್ವಜರು ಪ್ರತಿ ವರ್ಷದಂತೆ ಯುಗಾದಿ ಆದ ನಂತರ ದೌರ್ನುಡಿ ಆದ ಮರುದಿವಸ ಜಾತ್ರೆಯನ್ನು ಏರ್ಪಡಿಸ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವಿಜೃಂಭಣೆಯಿಂದ ಜಾತ್ರೆ ಮಾಡ್ಕೊಂಡು ಬಂದೀವಿ. ಪೈಲ ನಮ್ಮ ಮುತ್ತಾರ ಕಾಲದಾಗ ಬರೀ 2 ದಿವಸ ಜಾತ್ರೆ ಮಾಡ್ತಿದ್ದೇವೆ. ರಾಮಲಿಂಗೇಶ್ವರ ಜಾತ್ರೆ 2 ದಿವಸ ಮಾಡ್ತಿದ್ದೇವೆ. ಈಗ 9 ವರ್ಷದ ಸತತವಾಗಿ 8ರಿಂದ 9 ದಿವಸ ಪ್ರತಿ ವರ್ಷ ನಿರಂತರ ಜಾತ್ರೆ ಮಾಡ್ತೀವಿ. 5 ದಿವಸ ಪುರಾಣ, 1 ದಿವಸ ಭಜನಾ, ಒಂದ್ ದಿವಸ ಪಲ್ಲಕ್ಕಿ ಉತ್ಸವ, ಅಗ್ನಿ ಪ್ರವೇಶ, ಮರುದಿವಸ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತೀವಿ. ನಮ್ಮ ರಾಮಲಿಂಗೇಶ್ವರದ ದೇವಸ್ಥಾನದ ವಿಶೇಷ ಏನಂದ್ರೆ ನೀರಿನ ಜ್ಯೋತಿ ಬೆಳೆಸಲು ಅಂತ ಎಲ್ಲಿ ಇಲ್ಲ. ನಮ್ಮ ಲಿಂಗ ಶಿವಲಿಂಗ ರಾಮಲಿಂಗೇಶ್ವರ ಏನ್ ಹೇಳಿದ್ರು ವರ್ಣನೆ ಕಡಿಮೆ. ಏನ್ ಇಷ್ಟಾರ್ಥ ನಾವೇನ್ ಬೆಡ್ಕೊಟ್ಟೇವಿ ಅದು ಸಕ್ಸಸ್ ಆಗತ್ತದ. ಅವ್ರಿಗೇನ್ರಿ ನಾವು ಇದು ಮಾಡಿದ್ರೆ ನಮಗ ಕೆಟ್ಟ ಆಗ್ತದ. ಅವ್ರಿಗೇನ್ ಮಾಡ್ಕೊತೇವೆ ಅಷ್ಟು ಪ್ರತಿಫಲ ಅದ. ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆ 5ರಿಂದ 6 ಗಂಟೆ ಒಳಗೆ ರುದ್ರಾಭಿಷೇಕ, ತದನಂತರ ಅಗ್ನಿ ಪುಟು ಪ್ರಾರಂಭ, ತದನಂತರ ಭಗವಂತರಿಂದ ಪಲ್ಲಕ್ಕಿ ಮನೆಗೆ ದರ್ಶನ ಕೊಡಕತ್ತ ಎಲ್ಲಾರು ದೇವ್ರ ಬಳಿ ಬರ್ತಾರ, ದೇವ್ರ ಗುಡಿಗೆ ಬರ್ತಾನ. ಆದ್ರೆ ಪ್ರತಿ ವರ್ಷ ನಮ್ಮ ರಾಮಲಿಂಗೇಶ್ವರ ಭಕ್ತರ ಮನೆಗೆ ಹೋಗ್ತಾನ. ಭಕ್ತರ ಮನೆಗೆ ಹೋಗಿ ಕಾಯಿ ಕರ್ಪೂರ ಎಡಿ ಪಾನ ಅರ್ಪಿಸ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಪುನಃ ಸಾಯಂಕಾಲ 8 ಗಂಟೆಗೆ ಗದಿಗೆಗೆ ಬರ್ತಾನ. ಅಗ್ನಿ ಪ್ರವೇಶ ಆಗಿ ಪರವಂತರ ಸೇವೆ ಅತಿ ವಿಜೃಂಭಣೆಯಿಂದ ಮಾಡಿ ಅಗ್ನಿ ಪ್ರವೇಶ ಆಗಿ ಸ್ಥಳಕ್ಕೆ ಬಂದು ಗದಿಗೆಗೆ ಕುಂಡಿರ್ತಾನ. ಅದ ನಂತರ ನಾಳೆ ಶ್ರೀ ಶಂಕರಗೌಡ ಪಾಟೀಲ್ ಅವ್ರ ಮನೆಗೆ ಪಲ್ಲಕ್ಕಿ ಹೋಗ್ತದ, ಅಲ್ಲೇ ಇರ್ತದ. ಮತ್ತು ಮುಂದಿನ ವರ್ಷ ಬರ್ತಾನೆ. ಈ ಮನಿ ಇಷ್ಟಾರ್ಧನು ಅವ್ರು ಬೇಡ್ಕೊಂಡು ಸಂಕಲ್ಪ ಮಾಡೋದು ಸಕ್ಸಸ್ ಆಗತ್ತದ. ಅದು ಏನು 2 ಮಾತಿಲ್ಲ. ಉದಾಹರಣೆ ನಂದೇ ಉದಾಹರಣೆ. ನನಗೆ ಏನು ಕೊಡಬಾರ್ದು ಎಲ್ಲ ಕೊಟ್ಬಿಟ್ಟ, ಏನು ಉಳಿಸೇ ಇಲ್ಲ. ನಾ ಏನು ಅನ್ಕೊಂಡಿನಿ ಆಗೇ ಬಿಡ್ತದ. ಅದು ನನಗಂತರೂ ಬಹಳ ಹೆಮ್ಮೆ ಅದ. ರಾಮಲಿಂಗೇಶ್ವರ ವೀರಭದ್ರೇಶ್ವರ ನಮ್ಮ ದೊಡ್ಡ ಇದು ಗುರು. ನಮಗೇನು ಇಷ್ಟ ಸಂಕಲ್ಪ ಮಾಡಿದೇವ ಪ್ರತಿ ವರ್ಷ ಈಡೇರ್ತದ. ಅವ್ರಿಗೆ ದುಡ್ಕೊಂಡ್ರೆ ನಮ್ಗೆ ಫಲ ಅದ. ಮುಂಜಾನೆ 9 ಗಂಟೆ ಕಾಶಿ ಹುಟ್ಟೋದು. ಇನ್ನೂ ತನಕ ಆದ್ರೂ ನಾವು ಚಂದ ತಿನ್ನೋದು ಮಾಡ್ತೀವಿ, ಚಾ ಕುಡಿದು ಮಾಡ್ತೀವಿ, ಸರ್ಬತ್ ಕುಡಿತೀವಿ, ಅಂಬಲಿ ಕುಡಿತೀವಿ, ಮಜ್ಜಿಗೆ ಕುಡಿತೀವಿ. ಇನ್ನೂ ತನಕ ಏನು ಸ್ವಲ್ಪ ಆದ್ರೂ ಅವನಂತ ಶಕ್ತಿಯಲ್ಲಿ ಇಲ್ಲ. ಈ ಮುಂಜಾನೆ ಕಾಶಿ ಹುಟ್ಟು ಇನ್ನೂ ತನಕ ಆದ್ರೂ ಅದ್ರ ಪರ್ವೇ ಇಲ್ಲ. ನಮಗೆ ಮ್ಯಾಲ ಹಾಕ್ತಿವಿ. ಆದ್ರೆ ವಿಶೇಷ ರಾಮಲಿಂಗನಾಥ ಪವರ್ ಇಲ್ಲೆಲ್ಲಿ ಇಲ್ಲ. ನಾವು ಎಲ್ಲ ಕಡೆ ಅಜ್ಜಿ ಹೋಗ್ತೀವಿ. ಇದರಷ್ಟು ಶಕ್ತಿ ಎಲ್ಲಿ ಇಲ್ಲ. ಈಗ ನಾನು ಕುಡಿಬೇಕಾದ್ರೆ ನಾವು ಸರ್ಬತ್ನೂ ಅಷ್ಟೇ ಕುಡಿದೀವಿ, ನೀರು ಅಷ್ಟೇ ಕುಡಿದೀವಿ, ಮಜ್ಜಿಗೆನೂ ಅಷ್ಟೇ ಕುಡಿದೀವಿ. ಇನ್ನೂ ತನಕ ಒಂದಾಗ ಸದಕ್ಕೆ ಇನ್ನೂ ತನಕ ಬಂದಿಲ್ಲ. ಆದ್ರೆ ಅವನ ಶಕ್ತಿ ಇಲ್ಲಾರ್ದಂತ ಇದು ಸಾಧ್ಯನೇ. ಇಷ್ಟು ಹೇಳಿ ಕಿಶನ್ ರಾಮಲಿಂಗೇಶ್ವರನ ಕ್ಷಮ ಮಾಡಿ. ಅಶೋಕ ಹಿರಣ್ಣ ಬಡಿಗೆ. ಈಗ ನಾನಿಲ್ಲಿ ಬರ್ಲಾಕತ್ತಿ. ನಾನು ಚಿದಾನಂದ ಪುರವಂತರು, ಇಲ್ಲೇ ಬಿಜಾಪುರದವ್ರು ನಾವು. ನಾನಿಲ್ಲಿ ಬರ್ಲಾಕತ್ತಿ 20 ವರ್ಷ ಆಯ್ತು. 20 ವರ್ಷದಿಂದ ಈ ವರ್ಷ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೀತದ ರಾಮಪುರ ಗ್ರಾಮದಾಗ. ಇದು ಏನಪ್ಪಾ ಅಂತಂದ್ರ ಈ ದೇವಸ್ಥಾನ ವಿಶೇಷ ಅಂದ್ರ ಹೆಸರು ರಾಮಲಿಂಗ ಆದ್ರೆ ರಾಮಲಿಂಗೇಶ್ವರ ಅಂತ ಯಾಕಪ್ಪ ಅಂತಂದ್ರ ಇದು ಗವಿಯೊಳಗ ಲಿಂಗದ 12 ಜ್ಯೋತಿರ್ದೊಳಗೆ ಇದು ಒಂದು ಲಿಂಗ. ಈ ಗವಿಯೊಳಗ ರಾಮಪುರದೊಳಗ 13ನೇ ಲಿಂಗ. ಅಷ್ಟು ಪ್ರತಿಷ್ಠಾದ ಲಿಂಗ. ವರ್ಷ ಏನದಲ್ಲ ಅತಿ ವಿಜೃಂಭಣೆ ಜಾತ್ರೆ ಮಾಡ್ತದ. ಇಲ್ಲಿ ಮಿನಿಮಮ್ ಏನೂ ಇಲ್ಲಪ್ಪ ಅಂದ್ರೆ ಪುರವಂತರು ಒಂದು ಮಿನಿಮಮ್ 50ರಿಂದ 60 ಮಂದಿ ತನ ಪುರವಂತರು ಬರ್ತಾರ. ಎಲ್ಲಾ ಪುರವಂತರಿಗೆ ಈ ಊರದ ಭಕ್ತಿ ಒಂದು ನಿಮ್ಮೊಂದು ಹೇಳ್ಬೇಕಪ್ಪ ಅಂದ್ರ ಆಶ್ರಮ ಇರ್ತದ. ಎಲ್ಲಾ ಸುತ್ತಮುತ್ತಲ ಹಳ್ಳಿ ಪುರವಂತರಾಯ್ತು, ಸ್ವಾಮಿಗಳಾಯ್ತು, ಎಲ್ಲರೂ ಬರ್ತಾರ. ಎಲ್ಲಾ ದರ್ವಪ್ಪರ ಭಕ್ತರ ಮನೆಯೊಳಗ ನಮಗೆ ಏನ್ ಬೇಡ್ತದ ಅಷ್ಟು ಇಷ್ಟಾರ್ಥವನ್ನು ಅವ್ರು ಕೊಟ್ಟು ಕಳಿಸ್ತಾರ. ಬಾಳೆಹಣ್ಣು ಕೊಡ್ತಾರ, ಪಾನಕ ಕೊಡ್ತಾರ, ಸೇವಣ್ಣು ಕೊಡ್ತಾರ, ಎಲ್ಲಾ ತರದ ಹಣ್ಣು ಹಂಪಲುಗಳು ಕೊಡ್ತಾರ. ನಾವು ಚಂತಾರ ಉಪವಾಸ ನಿರಂಕಾರ ಇರ್ತೀವಿ. ನಿರಂಕಾರ ಇದ್ದು ರಾಮಲಿಂಗೇಶ್ವರ ಜಾತ್ರೆ ಮಾಡ್ತೀವಿ. ಇಲ್ಲಂದ್ರ ದುಃಖ ಉಂಟೈತಿ ನೋಡಿ, ವಿಚಾರ ಮಾಡ್ಕೊಂಡು ಹೋಗ್ರಿ.
Vamos,